ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ FD ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ FD ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಉಡುಪಿ ಕರಾವಳಿಯಲ್ಲಿ ಅನುಮಾನಾಸ್ಪದ ವಿದೇಶಿ ಬೋಟ್ ಸಿಕ್ಕಿದ್ದು ಈಗ ಒಂದಷ್ಟು ಸ್ಫೋಟಕ ಮಾಹಿತಿ ಹೊರಬರ್ತಾ ಇದೆ. ಇದರ ಹಿಂದೆ ಗ್ರೇಟ್ ಎಸ್ಕೇಪ್ ಸ್ಟೋರಿ ಇತ್ತು ಅನ್ನೋದು ಬೋಟ್ನಲ್ಲಿ ಸಿಕ್ಕಿಬಿದ್ದವರಿಂದ ಬಯಲಾಗಿದೆ. ಫೆಬ್ರವರಿ 23ನೇ ತಾರೀಕು ಮಲ್ಪೆ ಸಮುದ್ರದಲ್ಲಿ ಅಧಿಕಾರಿಗಳು ಅನುಮಾನಾಸ್ಪದವಾಗಿ ಕಂಡುಬಂದ ಬೋಟನ್ನ ವಶಕ್ಕೆ ತಗೊಂಡಿದ್ರು. ಇದನ್ನ ವಿಚಾರಿಸಿದಾಗ ಇವರು ಒಮಾನ್ನಿಂದ ತಪ್ಪಿಸ್ಕೊಂಡ್ ಬಂದಿದ್ರು ಅಂತ ಗೊತ್ತಾಗಿದೆ. ನೋಡಿ ಮ್ಯಾಪ್ನಲ್ಲಿ ಒಮಾನ್ ಎಲ್ಲಿದೆ, ಮಲ್ಪೆ ತೀರ ಎಲ್ಲಿದೆ ಅಂತ. ಒಮಾನ್ನಲ್ಲಿ ತಮಿಳುನಾಡು ಮೂಲದ ಜೇಮ್ಸ್ ಫ್ರಾಂಕ್ಲಿನ್, ರಾಬಿನ್ಸ್ಟನ್ ಹಾಗೂ ಡಿರೋಸ್ ಆಲ್ಫೋನ್ಸ್ ಅನ್ನೋ 3 ಜನ ಮೀನುಗಾರಿಕೆ ಮಾಡ್ತಾ ಇದ್ರು. ಆದರೆ ಬೋಟ್ನ ಮಾಲೀಕ ವೇತನ ಹಾಗೂ ಆಹಾರ ಕೊಡದೆ ಕಿರುಕುಳ ಕೊಡ್ತಾ ಇದ್ರು. ಅಲ್ಲಿಂದ ಹೊರಗೆ ಹೋಗೋಕ್ಕೂ ಬಿಡ್ತಾ ಇರಲಿಲ್ಲ. ಹೀಗಾಗಿ ಈ 3 ಜನ ಆ ಬೋಟ್ ಹಿಡ್ಕೊಂಡು ಸೀದಾ ಭಾರತದ ಕಡೆಗೆ ಹಾರ್ಕೊಂಬರೋಕೆ ಸಮುದ್ರದಲ್ಲಿ ಈ ಸುದೀರ್ಘ ಪ್ರಯಾಣ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಫೆಬ್ರವರಿ 17ನೇ ತಾರೀಕು ಒಮಾನ್ ದೇಶದ ದುಕಂ ಮೀನುಗಾರಿಕಾ ಬಂದರಿನಿಂದ ಬೋಟ್ ಎತ್ಕೊಂಡು ಇವರೆಲ್ಲ ಸಮುದ್ರಕ್ಕೆ ಹಾರಿದ್ರು. ಅಲ್ಲಿಂದ 7 ದಿನಗಳ ಕಾಲ ಪ್ರಯಾಣ ಮಾಡ್ತಾ ಬಂದರು. ಸುಮಾರು 4,000 ಕಿಲೋಮೀಟರ್ ಕ್ರಮಿಸಿ ಚಿಕ್ಕ ಬೋಟ್ನಲ್ಲಿ ಸಿನಿಮೀಯ ರೀತಿಯಲ್ಲಿ ತಪ್ಪಿಸ್ಕೊಂಡ್ಬಂದಿದ್ದಾರೆ. ಈ ಬೋಟ್ ಮಲ್ಪೆ ಸಮುದ್ರಕ್ಕೆ ಬರ್ತಾ ಇದ್ದ ಹಾಗೆ ಬೋಟ್ನ ಡೀಸೆಲ್ ಕೂಡ ಖಾಲಿ ಆಯಿತು. ಆ ಟೈಮ್ನಲ್ಲಿ ಇವ್ರ ಹತ್ರ ಆಹಾರನೂ ಇರಲಿಲ್ಲ, ದುಡ್ಡು ಇರಲಿಲ್ಲ, ಹಸಿವಿನಿಂದ ಬಳಲ್ತಾ ಇದ್ರು. ಹೀಗಾಗಿ ಅಲ್ಲೇ ಓಡಾಡ್ಕೊಂಡಿದ್ರು. ಈ ಅನುಮಾನಾಸ್ಪದ ಬೋಟ್ ಸೇಂಟ್ ಮೇರಿಸ್ ದ್ವೀಪದ ಕಡೆಗೆ ಬಂದಾಗ ಮಲ್ಪೆ CSP ಠಾಣೆಗೆ ಖಚಿತ ಮಾಹಿತಿ ಬಂತು. ಈ ರೀತಿ ಒಂದು ಅನುಮಾನಾಸ್ಪದ ಬೋಟ್ ಬರ್ತಾ ಇದೆ, ಕನ್ಫರ್ಮ್ ಎಷ್ಟು ಜನ ಇದ್ದಾರೆ ಅಂತ. ಬಳಿಕ ಮಲ್ಪೆ ಪೊಲೀಸರು ಹೋಗಿ ಇದನ್ನ ಚೆಕ್ ಮಾಡಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈ ವೇಳೆ ಈ ಬೋಟ್ ಅನ್ನ ಕೋಸ್ಟ್ ಗಾರ್ಡ್, ಕರಾವಳಿ ಕಾವಲು ಪೊಲೀಸ್, ಕೇಂದ್ರ ಗುಪ್ತಚರ ದಳ, ಕಸ್ಟಮ್ಸ್, ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರು ಕೂಡ ಪರಿಶೀಲಿಸಿದ್ದಾರೆ. ಬೋಟ್ನಲ್ಲಿ ಯಾವುದೇ ಸಂಶಯಾಸ್ಪದ ವಸ್ತುಗಳು ಸಿಕ್ಕಿಲ್ಲ ಅಂತಲೂ ಗೊತ್ತಾಗ್ತಾ ಇದೆ. ಇನ್ನು ಮಂಗಳೂರಿನ ಕೋಸ್ಟ್ ಗಾರ್ಡ್ ಸಿಬ್ಬಂದಿಯ ಸಹಕಾರದೊಂದಿಗೆ ಈ ಬೋಟ್ನ ವಶಕ್ಕೆ ಪಡೆದು 3 ಅರೆಸ್ಟ್ ಮಾಡಲಾಗಿದೆ. ಸದ್ಯ ಇವ್ರನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದ್ದು ಅಲ್ಲಿ ಈ ಎಲ್ಲ ಮಾಹಿತಿ ಹೊರಗೆ ಬರ್ತಾ ಇದೆ. ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರದ ವಿರುದ್ಧ ಜನ ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದ್ರೆ ಸದ್ಯ ಇವರು ಭಾರತೀಯರು, ಬೇರೆ ರಾಷ್ಟ್ರದವರಲ್ಲ, ಯಾವುದೇ ಉಗ್ರರು ಕೂಡ ಅಲ್ಲ ಅನ್ನೋದು ಗೊತ್ತಾಗಿದೆ. ಮುಂದೆ ಹೆಚ್ಚಿನ ವಿಚಾರಣೆ ನಡೆದ ಮೇಲೆ ಇನ್ನಷ್ಟು ಕ್ಲಾರಿಟಿ ಸಿಗ್ಬೋದು. ನಿಜವಾಗಿಯೂ ಯಾರು, ಯಾಕೆ ಓಡಾಡ್ತಿದ್ರು ಅನ್ನೋದು ಕ್ಲಾರಿಟಿ ಸಿಗ್ಬೋದು. ಆದರೆ ಸದ್ಯಕ್ಕಂತೂ ಇವರು ಡೇಂಜರಸ್ ಫೆಲೋಸ್ ಅಲ್ಲ ಅಂತ ಗೊತ್ತಾಗಿದೆ. ಆದರೆ ಮುಂಬೈ ದಾಳಿಗೂ ಹೀಗೆ ಬಂದಿದ್ದಲ್ಲ ಸಮುದ್ರದಲ್ಲಿ ಪಾಕಿಸ್ತಾನದಿಂದ. ಇತ್ತೀಚೆಗೆ ರಾಜ್ಯ ಸರ್ಕಾರ ರಾಜ್ಯದ ಕರಾವಳಿ ಕಾಯೋ ಪೊಲೀಸ್ ಇಲಾಖೆಗೆ ಕೊಡ್ತಾ ಇದ್ದ ಇಂಧನವನ್ನು ಕೂಡ ಅರ್ಧಕ್ಕರ್ಧ ಕಟ್ ಮಾಡಿದ್ರು. ತಿಂಗಳಿಗೆ ಮುಂಚೆ 600 ಲೀಟರ್ ಡೀಸೆಲ್ ಕೊಡ್ತಾ ಇದ್ರು. ಹಾಕೊಂಡು ಚೆನ್ನಾಗಿ ಸಮುದ್ರದಲ್ಲಿ ಸುತ್ತು ಬಂದು ಹುಡುಕ್ತಾ ಇರಿ, ನೋಡ್ತಾ ಇರಿ ಅಂತ, ಕಣ್ಣಿಡಿ ಅಂತ. ಇದನ್ನ 250 ಲೀಟರ್ಗೆ ಇಳಿಸಿದ್ರು, ನಿಮಗೆ ಏನ ಕೊಡಬೇಕು ಅಂತ. ಡೀಸೆಲ್ ವೇಸ್ಟ್ ಅನ್ನೋ ಲೆಕ್ಕಾಚಾರದಲ್ಲಿ. ಇದರಿಂದ ಮಾದಕ ವಸ್ತು ಕಳ್ಳ ಸಾಗಾಣಿಕೆ, ಭಯೋತ್ಪಾದನೆ ವಿರುದ್ಧ ಹೋರಾಟಕ್ಕೆ ಹಿನ್ನಡೆಯಾಗುತ್ತೆ ಅಂತ ಬಹಳ ಆಕ್ರೋಶ ಇತ್ತು. ಸರ್ಕಾರ ಕರಾವಳಿ ಪೊಲೀಸ್ ಪಡೆಯ ಕಾಲುಗಳಿಗೆ ಚೈನ್ ಹಾಕಿ ಅವ್ರನ್ನ ಓಡಾಡದಿರಂಗೆ ಮಾಡಿದೆ ಅನ್ನೋ ಆಕ್ರೋಶ ವ್ಯಕ್ತವಾಗಿತ್ತು. ಅದರ ನಡುವೆ ಈಗ ಕರಾವಳಿಯಲ್ಲಿ ಕರ್ನಾಟಕ ಸರ್ಕಾರಕ್ಕೆ ರಿಯಾಲಿಟಿ ಚೆಕ್ ರೀತಿ ಕರಾವಳಿ ಕಾವಲು ಪಡೆಗೆ ನೀವು ಡೀಸೆಲ್ ಕೊಡೋದು ಎಷ್ಟು ಇಂಪಾರ್ಟೆಂಟ್. ಅವ್ರನ್ನ ಹುಟ್ಟಾಕೊಂಡು ತೆಪ್ಪದಲ್ಲಿ ಹೋಗೋಕ್ಕಾಗತ್ತಾ? ಸ್ಪೀಡ್ ಬೋಟ್ಗಳೆಲ್ಲ ಬೇಕೇ ಬೇಕು, ಡೀಸೆಲ್ ಬೇಕೇ ಬೇಕಲ್ಲ ಸ್ವಾಮಿ, ನೋಡ್ರಿ ಈಗ ಅಂತ ಜನ ಸರ್ಕಾರವನ್ನು ಪ್ರಶ್ನೆ ಮಾಡೋಕೆ ಶುರು ಮಾಡಿದ್ದಾರೆ. ಗಡಿಯಲ್ಲಿ ಉಗ್ರರು ಹಾಗೂ ಪಾಕ್ ಸೈನಿಕರ ಕುತಂತ್ರಗಳು ಹೆಚ್ಚಾಗ್ತಿದ್ದ ಹಾಗೆ ನಮ್ಮ ಗಡಿ ಭದ್ರತಾ ಪಡೆ BSF ದೊಡ್ಡ ಹೆಜ್ಜೆ ಇಟ್ಟಿದೆ. ಪಾಕ್ ಗಡಿಯಲ್ಲಿ ಹೆಚ್ಚಿನ ಸೇನೆಯನ್ನು ನಿಯೋಜನೆ ಮಾಡಿ ಫುಲ್ ಅಲರ್ಟ್ ಆಗಿದೆ. ಪಂಜಾಬ್ ಮತ್ತು ಜಮ್ಮು ಬಾರ್ಡರ್ ಏರಿಯಾಗಳಲ್ಲಿ ಹೆಚ್ಚಿನ ಯೋಧರನ್ನ ಜಮಾಯಿಸಲಾಗಿದೆ. ಒಳನುಸುಳುಕೋರರನ್ನ ತಡೆಯೋಕೆ ಹಾಗೂ ಅಕ್ರಮವಾಗಿ ಮದ್ದುಗುಂಡು ಹಾಗೂ ನಶಾ ಪದಾರ್ಥಗಳನ್ನು ಡ್ರೋನ್ ಮೂಲಕ ಭಾರತಕ್ಕೆ ಕಳ್ಳ ಸಾಗಾಟ ಮಾಡೋಕೆ ಪ್ರಯತ್ನ ನಡೀತಾ ಇದೆ. ಅದರ ಮೇಲೆ ಕಣ್ಣಿಡೋಕೆ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಅಲ್ಲದೆ ಗಡಿಯಲ್ಲಿ 9 ಟ್ಯಾಕ್ಟಿಕಲ್ ಅಂದರೆ ಗಡಿಗೆ ಸಂಬಂಧಪಟ್ಟಂತೆ ತಂತ್ರಗಳನ್ನು ಹೆಣೆಯೋಕೆ ಒಂದು ಸ್ಟ್ರಾಟಜಿಕ್ ಕಚೇರಿಗಳನ್ನು ಸ್ಥಾಪಿಸೋಕೆ ಸೇನೆ ನಿರ್ದೇಶನ ಕೊಟ್ಟಿದೆ. ಇದರಿಂದ ಮ್ಯಾಕ್ಸಿಮಮ್ ಇಂಟೆಲಿಜೆನ್ಸ್ ಆಪರೇಷನ್ಸ್ ನಡೆಸೋಕೆ ಅನುಕೂಲ ಆಗುತ್ತೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಈಗ ಆಲ್ರೆಡಿ ಬೆಟಾಲಿಯನ್ ಹೆಡ್ ಕ್ವಾರ್ಟರ್ಗಳಿಂದ ಈ ಟ್ಯಾಕ್ಟಿಕಲ್ ಹೆಡ್ ಕ್ವಾರ್ಟರ್ಗಳಿಗೆ ಗರಿಷ್ಠ ಸೇನೆ ನಿಯೋಜನೆ ಮಾಡೋಕ್ಕೂ ಆದೇಶಿಸಲಾಗಿದೆ. ಪಾಕಿಸ್ತಾನ್ ಗಡಿಯಲ್ಲಿ ಉದ್ವಿಗ್ನತೆ ಹೆಚ್ಚಾಗ್ತಿದ್ದ ಹಾಗೆ ಕಳೆದ ವಾರವೇ BSF ಈ ನಿರ್ಧಾರ ತಗೊಂಡಿತ್ತು.
ಈಗ ಅದನ್ನ ಜಾರಿಗೆ ತರಲಾಗಿದೆ ಅಂತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಅಲ್ಲದೆ ಕಮಾಂಡಿಂಗ್ ಆಫೀಸರ್ಸ್ 24/7 ಒಂದೇ ಕಡೆ ಕಾರ್ಯನಿರ್ವಹಿಸುವ ಬದಲು ಆಯಾ ಪ್ರದೇಶದ ವ್ಯಾಪ್ತಿಗೂ ತೆರಳಿ ಪರಿಶೀಲನೆ ನಡೆಸಬೇಕು. ಆ ರೀತಿ ವ್ಯವಸ್ಥೆ ಮಾಡಲಾಗಿದೆ. ಮತ್ತೊಂದು ಕಡೆ ಬೆಳಗಾವಿ ಕಂಡಕ್ಟರ್ ಮಹಾದೇವಪ್ಪ ಮೇಲೆ ಹಲ್ಲೆ ಕೇಸ್ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಗಡಿಯಲ್ಲಿ ಉದ್ವಿಗ್ನತೆಯನ್ನ ಹೆಚ್ಚು ಮಾಡಿದೆ. ಹೀಗಾಗಿ ಕರ್ನಾಟಕಕ್ಕೆ ಬರೋ ಮಹಾರಾಷ್ಟ್ರ ಬಸ್ಗಳಲ್ಲಿ ಸೆಕ್ಯೂರಿಟಿ ಮಾರ್ಷಲ್ಸ್ ಅಥವಾ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸೋ ಕುರಿತು ಪ್ಲಾನ್ ಮಾಡಲಾಗ್ತಾ ಇದೆ ಅಂತ ಮಹಾರಾಷ್ಟ್ರ ಸಾರಿಗೆ ಸಚಿವ ಪ್ರತಾಪ್ ಸರ್ನಾಯಕ್ ಹೇಳಿದ್ದಾರೆ. ಮತ್ತೊಂದು ಕಡೆ ಕಂಡಕ್ಟರ್ ವಿರುದ್ಧ ಪೋಕ್ಸೋ ಕೇಸ್ ಹಾಕಿದ್ದ ದೂರುದಾರೆ ಬಾಲಕಿ ಕೇಸನ್ನ ವಾಪಸ್ ತಗೊಂಡಿದ್ದಾರೆ. ಈ ಬಗ್ಗೆ ಮಾತನಾಡಿರೋ ಬಾಲಕಿಯ ತಾಯಿ, ನಾವು ಕೂಡ ಕನ್ನಡಿಗರು, ಈ ಕೇಸನ್ನ ವಾಪಸ್ ತಗೊಂಡಿದ್ದೀವಿ. ಈ ಗಲಾಟೆಯನ್ನ ಕನ್ನಡ ಮರಾಠಿ ಜಗಳ ಮಾಡಲಾಗಿದೆ, ಇದನ್ನ ಬೆಳೆಸಬೇಡಿ, ಇಲ್ಲಿಗೆ ಬಿಟ್ಬಿಡಿ ಅಂತ ವಿಡಿಯೋ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. ಏನೋ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿರುವುದನ್ನು ಖಂಡಿಸಿ ಕನ್ನಡ ಪರ ಸಂಘಟನೆಗಳು ಬೆಳಗಾವಿಯಲ್ಲಿ ಭಾರೀ ಪ್ರತಿಭಟಿಸಿವೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ಒತ್ತಾಯಿಸಲಾಗಿದೆ. ಇತ್ತ ಘಟನೆ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋದಾಗಿ ಬೆಳಗಾವಿ ಕಮಿಷನರ್ ಯಡಾ ಮಾರ್ಟಿನ್ ಹೇಳಿದ್ದಾರೆ. ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ ದಾಖಲಿಸಿಕೊಂಡಿದ್ದ ಸಿಪಿಐ ಗುರುರಾಜ್ ಕಲ್ಯಾಣ್ ಶೆಟ್ಟಿ ಅವರನ್ನ ಮಾರಿಹಾಳ ಠಾಣೆಯಿಂದ ಸಿಸಿಆರ್ಪಿಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಇದೇ ಹೊತ್ತಲ್ಲಿ ಮಹಾರಾಷ್ಟ್ರಕ್ಕೆ ಹೋಗಿದ್ದ ಕರ್ನಾಟಕದ ಬಸ್ ಡ್ರೈವರ್ಗೆ ಮಹಾರಾಷ್ಟ್ರದ ದುಷ್ಕರ್ಮಿಗಳು ಬಣ್ಣ ಬಳಿದು ಅಪಮಾನ ಮಾಡಿರೋ ದೃಶ್ಯಗಳು ಕೂಡ ವೈರಲ್ ಆಗಿವೆ. ಏನೋ ತೆಲಂಗಾಣದ ನಾಗರ ಕರ್ನೂಲ್ ಜಿಲ್ಲೆಯಲ್ಲಿ ಸೊರಂಗ ಕುಸಿದು 8 ಕಾರ್ಮಿಕರು ಒಳಗೆ ಸಿಕ್ಕಾಕೊಂಡಿದ್ದಾರೆ. ಘಟನೆ ನಡೆದು 78 ಗಂಟೆ ಮೇಲಾಗಿದೆ. ಅವರ ಸುಳಿವೇ ಸಿಗ್ತಾ ಇಲ್ಲ. ಈಗ ಟನಲ್ನಲ್ಲಿ ಮಣ್ಣು ಮತ್ತು ಕೆಸರಿನ ಪ್ರಮಾಣ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗ್ತಿರೋದ್ರಿಂದ ರಕ್ಷಣಾ ಕಾರ್ಯಾಚರಣೆ ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಒಂದು ವೇಳೆ ಕಾರ್ಯಾಚರಣೆಯನ್ನ ತೀವ್ರಗೊಳಿಸಿದ್ರೆ ಟನಲ್ನ ಸ್ಟ್ರಕ್ಚರ್ ಡ್ಯಾಮೇಜ್ ಆಗಿ ಒಳಗೆ ಸಿಲುಕಿರೋರಿಗೆ ಅಷ್ಟೇ ಅಲ್ಲದೆ ರಕ್ಷಣಾ ಸಿಬ್ಬಂದಿಗೂ ಅಪಾಯ ಉಂಟಾಗಬಹುದು. ಹೀಗಾಗಿ ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ. ಇನ್ನು ಈ ಪ್ರದೇಶ ಅಸ್ಥಿರವಾಗಿದೆ, ವೇಗವಾಗಿ ಅಗಿಯೋದು ಡೇಂಜರಸ್ ಅಂತ L&T ಕಂಪನಿಯ ಆಸ್ಟ್ರೇಲಿಯನ್ ಟನಲ್ ಎಕ್ಸ್ಪರ್ಟ್ ಕ್ರಿಸ್ ಕೂಪರ್ ಹೇಳಿದ್ದಾರೆ. ಕಲಬುರಗಿ ಜಿಲ್ಲೆ ಆಳಂದ ಬಳಿ ಇರೋ ಲಾಡ್ಲೆ ಮಶಾಕ್ ದರ್ಗಾದಲ್ಲಿನ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸೋಕೆ ಕಲಬುರಗಿ ಕೋರ್ಟ್ ಅನುಮತಿ ಕೊಟ್ಟಿದೆ. ಬುಧವಾರ ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ಮಸೀದಿಯಲ್ಲಿರೋ ರಾಘವ ಚೈತನ್ಯ ಶಿವಲಿಂಗಕ್ಕೆ ಮಧ್ಯಾಹ್ನ 2ರಿಂದ ಸಂಜೆ 6 ಗಂಟೆವರೆಗೆ ಪೂಜೆ ಸಲ್ಲಿಸೋಕೆ ಅನುಮತಿ ಕೊಡಲಾಗಿದೆ. ಅಂದಹಾಗೆ 14ನೇ ಶತಮಾನದಲ್ಲಿ ಸೂಫಿ ಸಂತ ಲಾಡ್ಲೆ ಮಶಾಕ್ ಅವರ ದರ್ಗಾ ಇದು ನಿರ್ಮಾಣ ಮಾಡಲಾಗಿದೆ. ದರ್ಗಾ ಆವರಣದಲ್ಲಿ ಶಿವಾಜಿ ಮಹಾರಾಜರ ಗುರು ಸಂತ ರಾಮದಾಸರ ರಾಘವ ಚೈತನ್ಯರ ಸಮಾಧಿ ಕೂಡ ಇದೆ. ಅದರ ಮೇಲೆ ಒಂದು ಶಿವಲಿಂಗ ಇದೆ. ಅದು ಹಿಂದೂಗಳಿಗೆ ಪೂಜನೀಯ. ಸಾಕಷ್ಟು ವರ್ಷಗಳಿಂದ ಒಟ್ಟಿಗೆ ಪ್ರಾರ್ಥನೆ ಸಲ್ಲಿಸಲಾಗ್ತಾ ಇತ್ತು. ಆದರೆ ಕೆಲ ವರ್ಷಗಳ ಹಿಂದೆ ವಿವಾದ ಆಗಿತ್ತು, ಕೋರ್ಟ್ ತನಕ ಹೋಗಿತ್ತು. ಹೀಗಾಗಿ ಪೂಜೆ ಸಲ್ಲಿಸೋಕೆ ಅನುಮತಿ ಕೊಡಿ ಅಂತ ಹಿಂದೂ ಪರ ಸಂಘಟನೆಗಳು ಕೋರ್ಟ್ಗೆ ಅರ್ಜಿ ಹಾಕಿತ್ತು. ಕೋರ್ಟ್ ಅನುಮತಿ ಕೊಟ್ಟಿದೆ. ಪೂಜೆ ವೇಳೆ ಯಾವುದೇ ಅಹಿತಕರ ಘಟನೆಗಳು ಆಗದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಕೈಗೊಳ್ಳಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಮದ್ಯ ಮಾರಾಟವನ್ನ ಕೂಡ ನಿಷೇಧಿಸಲಾಗಿದೆ. 2020ರಲ್ಲಿ ಶಿವಮೊಗ್ಗದ ಸಿರವಂತೆ ಗ್ರಾಮದಲ್ಲಿ ಹಮೀದಾ ಬೇಗಂ ಅವರನ್ನ ಹತ್ಯೆ ಮಾಡಿ ಅವರ ಬಳಿದ್ದ ಚಿನ್ನಾಭರಣವನ್ನು ದೋಚಲಾಗಿತ್ತು. ಈ ಕೇಸ್ನಲ್ಲಿ 3 ಆರೋಪಿಗಳಿಗೆ ಶಿವಮೊಗ್ಗ ಕೋರ್ಟ್ ಜೀವಾವಧಿ ಶಿಕ್ಷೆ ಕೊಟ್ಟಿದೆ. ಶಿಕ್ಷೆಗೆ ಒಳಗಾದವರನ್ನ ಅರುಣ್, ಅಭಿಜಿತ್, ಇರ್ಫಾನ್ ಅಂತ ಗುರುತಿಸಲಾಗಿದೆ. ಪಂಚ ಗ್ಯಾರಂಟಿಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಹೊರೆಯಾಗ್ತಿವೆ ಅನ್ನೋದರಲ್ಲಿ 2 ಮಾತಿಲ್ಲ ಅಂತ ಖುದ್ದು ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಆದರೆ ಬಡವರಿಗಾಗಿ ಆಗೋ ಹೊರೆಯನ್ನು ನಾವು ಸಹಿಸ್ಕೋಬೇಕು. ಇದರ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತಲ್ಲ, ಗೊತ್ತಿದ್ದೇ ಜಾರಿಗೆ ತಂದಿದ್ದೀವಿ, ಬಡವರಿಗೋಸ್ಕರ ಮಾಡಿರೋದು ಅಂತ ಪರಮೇಶ್ವರ್ ಸಮಜಾಯಿಷಿ ಕೊಟ್ಟಿದ್ದಾರೆ. ಸರ್ಕಾರದಲ್ಲಿ ಬೇರೆ ಯಾವುದಕ್ಕೂ ದುಡ್ಡಿಲ್ಲ, ಯೋಜನೆಗಳಿಗೆ 100 ಕೋಟಿ ಲೆಕ್ಕದಲ್ಲಿ ದುಡ್ಡನ್ನು ರಿಲೀಸ್ ಮಾಡೋಕ್ಕೂ ಖಾಲಿ ಕೈ ಮಾಡ್ಕೊಂಡು ಕೂತಿದ್ದಾರೆ ಅಂತ ಅವರ ಸ್ವಪಕ್ಷೀಯರೇ ಟೀಕೆ ಮಾಡ್ತಿರೋ ಸಂದರ್ಭದಲ್ಲಿ, ಸಮಸ್ಯೆಗಳನ್ನು ತೋಡ್ಕೊಳ್ತಿರೋ ಸಂದರ್ಭದಲ್ಲಿ ಪರಮೇಶ್ವರ್ ಈ ರೀತಿ ಹೇಳಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಶ್ರೀ ಕೃಷ್ಣದೇವರಾಯ ಯೂನಿವರ್ಸಿಟಿ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಯೂನಿವರ್ಸಿಟಿಯ ಕೆಲ ಸಿಬ್ಬಂದಿ ಕುಲಪತಿಯ ನಕಲಿ ಸೈನ್ ಮಾಡಿ ವಿದ್ಯಾರ್ಥಿಗಳಿಗೆ ನಕಲಿ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಕೊಟ್ಟು ದುಡ್ಡು ವಸೂಲಿ ಮಾಡಿದ್ದಾರೆ ಅನ್ನೋ ಆರೋಪ ಬರ್ತಾ ಇದೆ. ಒಂದೊಂದು ಸರ್ಟಿಫಿಕೇಟ್ಗೆ 10,000 ರಿಂದ 15,000 ರೂಪಾಯಿ ಪಡೆದಿದ್ದಾರೆ. ಫೇಕ್ ಸರ್ಟಿಫಿಕೇಟ್ಗೆ, ಈ ಫೇಕ್ ಸೈನ್ ಮಾಡಿರೋ ಸರ್ಟಿಫಿಕೇಟ್ಗೆ ಅನ್ನೋ ಮಾಹಿತಿ ಬರ್ತಾ ಇದೆ. ತನಿಖೆ ನಡೀತಾ ಇದೆ. ಇತ್ತೀಚೆಗೆ ಮಾರಕಾಸ್ತ್ರ ಹಿಡಿದು ಬೈಕ್ನಲ್ಲಿ ವೀಲಿಂಗ್ ಮಾಡಿದ್ದ ಎಲ್ಲ 14 ಪೋಖರಿಗಳ ಮೇಲೆ ಈಗ ರೌಡಿ ಶೀಟ್ ಓಪನ್ ಮಾಡಲಾಗಿದೆ. ಆರೋಪಿಗಳ ಪೋಷಕರನ್ನ ಕರೆಸಿ ವಾರ್ನಿಂಗ್ ಕೊಟ್ಟು ಕಳಿಸಲಾಗಿದೆ. ಜನವರಿ 13ನೇ ತಾರೀಕಿನಿಂದ ಶುರುವಾಗಿರೋ ಜಗತ್ತಿನ ಅತಿದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ಬುಧವಾರ ಐತಿಹಾಸಿಕ ತೆರೆ ಬೀಳುತ್ತೆ. ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ಕೊನೆಯ ಅಮೃತ ಸ್ನಾನ ಬುಧವಾರ ನಡೆಯುತ್ತೆ. ತ್ರಿವೇಣಿ ಸಂಗಮದಲ್ಲಿ ಕೋಟ್ಯಂತರ ಜನ ಸೇರೋ ನಿರೀಕ್ಷೆ ಇದೆ. ಹೀಗಾಗಿ ಕುಂಭಮೇಳದಲ್ಲಿ ಭಾರಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಇನ್ನು ಇದುವರೆಗೂ ಈ ಕುಂಭಮೇಳಕ್ಕೆ 63 ಕೋಟಿ ಭಕ್ತರು ಭೇಟಿ ಕೊಟ್ಟಿದ್ದಾರೆ ಅಂತ ಯುಪಿ ಸರ್ಕಾರ ಅಧಿಕೃತ ಮಾಹಿತಿಯನ್ನು ಕೊಟ್ಟಿದೆ. ಮಹಾರಾಷ್ಟ್ರದ ಬುಲ್ಡಾನಾದಲ್ಲಿ ಇದ್ದಕ್ಕಿದ್ದ ಹಾಗೆ ಬೋಳ್ ಕಾಯಿಲೆ ಬಂದಿತ್ತಲ್ಲ, ಏಕಾಏಕಿ 100 ಜನರ ತಲೆಕೂದಲು ಉದುರು ಹೋಗಿ ಎಲ್ಲ ಬೋಳಾಗಿತ್ತು. ಇದಕ್ಕೀಗ ಕಾರಣ ಗೊತ್ತಾಗಿದೆ.
ಅವರು ಸೇವಿಸಿದ್ದ ಗೋಧಿಯಲ್ಲಿದ್ದ ಸೆಲೆನಿಯಂ ಅನ್ನೋ ಕೆಮಿಕಲ್ ಕಾರಣ ಅಂತ ಪದ್ಮಶ್ರೀ ವಿಜೇತ ಡಾಕ್ಟರ್ ಹಿಮತ್ ರಾವ್ ಬವಾಸ್ಕರ್ ಅನ್ನೋರು ಹೇಳಿದ್ದಾರೆ. PDS ಅಂದರೆ ಸೊಸೈಟಿಲಿ ಕೊಡ್ತಾರಲ್ಲ ಗೋಧಿ, ಅದರಲ್ಲಿ ಅತಿ ಹೆಚ್ಚು ಪ್ರಮಾಣದ ಸೆಲೆನಿಯಂ ಅನ್ನೋ ರಾಸಾಯನಿಕ ವಸ್ತು ಇತ್ತು. ನಾರ್ಮಲ್ ಆಗಿ ಪ್ರತಿ kg ಗೋಧಿಗೆ 1.9 ಮಿಲಿಗ್ರಾಮ್ ಇರಬೇಕಾಗಿದ್ದ ಸೆಲೆನಿಯಂ 10 ಮಿಲಿಗ್ರಾಮ್ಗೂ ಹೆಚ್ಚಿತ್ತು. ಅದು ಲ್ಯಾಬ್ ರಿಪೋರ್ಟ್ ನಿಂದ ಕನ್ಫರ್ಮ್ ಆಗಿತ್ತು. ಅಲ್ಲದೆ ರಕ್ತ, ಮೂತ್ರ ಮತ್ತು ಕೂದಲಿನ ಸ್ಯಾಂಪಲ್ಸ್ ನಲ್ಲೂ 35ರಿಂದ 150 ಪಟ್ಟು ಹೆಚ್ಚು ಸೆಲೆನಿಯಂ ಪತ್ತೆಯಾಗಿದೆ. ಹೀಗಾಗಿ ಏಕಾಏಕಿ ಬುಲ್ದಾನ ಜಿಲ್ಲೆಯ 18 ಹಳ್ಳಿಯಲ್ಲಿ 8ರಿಂದ 72 ವಯಸ್ಸಿನ ಸುಮಾರು 300 ಜನರ ತಲೆಕೂದಲು ಪೂರ್ತಿ ಉದುರು ಹೋಗಿದೆ ಅಂತ ಡಾಕ್ಟರ್ ಈಗ ಹೇಳಿದ್ದಾರೆ. ಇದು ಡಾಕ್ಟರ್ ಅವರೇ ಕೊಟ್ಟಿರೋ ಮಾಹಿತಿ. ಸರ್ಕಾರ ಇದನ್ನು ಕೂಡ ಅಫಿಷಿಯಲ್ ಆಗಿ ಅಕ್ಸೆಪ್ಟ್ ಮಾಡಿಕೊಂಡು ಹೌದು ಅಂತ ಇನ್ನಷ್ಟೇ ನೋಡ್ಬೇಕೇನು ಹೇಳ್ತಾರೆ ಅಂತ. ಹೈ ಸ್ಪೀಡ್ ಕನೆಕ್ಟಿವಿಟಿ ಒದಗಿಸುವ ಉದ್ದೇಶದಿಂದ IIT ಮಡ್ರಾಸ್ ಕ್ಯಾಂಪಸ್ನಲ್ಲಿ ದೇಶದ ಮೊದಲ 422 ಮೀಟರ್ ಉದ್ದದ ಹೈಪರ್ ಲೂಪ್ ಟೆಸ್ಟ್ ಟ್ರ್ಯಾಕ್ ನಿರ್ಮಾಣ ಮಾಡಲಾಗಿದೆ. ಇದನ್ನು ಭಾರತೀಯ ರೈಲ್ವೆ ಸಹಯೋಗದೊಂದಿಗೆ ನಿರ್ಮಿಸಲಾಗಿದೆ. ಈ ಟೆಸ್ಟ್ ಟ್ರ್ಯಾಕ್ ವಿಡಿಯೋವನ್ನು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಶೇರ್ ಮಾಡಿದ್ದಾರೆ. ಹೈಪರ್ ಲೂಪ್ನಲ್ಲಿ ರೈಲ್ವೆ ಬೋಗಿ ಮಾದರಿಯ ಪಾಡ್ಗಳನ್ನು ವಾಕ್ಶೂಮ್ ಟ್ಯೂಬ್ನಲ್ಲಿ ಸಂಪೂರ್ಣ ಗಾಳಿಯನ್ನು ತೆಗೆದ ಟ್ಯೂಬ್ನಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಲ್ಯಾವಿಟೇಷನ್ ಮ್ಯಾಗ್ಲೈವ್ ಟೆಕ್ನಿಕ್ ಸಹಾಯದಿಂದ ಚಲಿಸುವಂತೆ ಮಾಡಲಾಗುತ್ತೆ ಅಥವಾ ತೇಲ್ಕೊಂಡು ಹೋಗೋ ರೀತಿ ಮಾಡಲಾಗುತ್ತೆ. ಈ ಪೋಡ್ಗಳು ಗರಿಷ್ಠ ಗಂಟೆಗೆ 1100 ಕಿಲೋಮೀಟರ್ ರೀಚ್ ಆಗೋ ಸಾಮರ್ಥ್ಯವನ್ನು ಕೂಡ ಹೊಂದಿರ್ತವೆ. ತಮಿಳುನಾಡಿನ ಧರ್ಮಪುರಿಯಲ್ಲಿ ಪಟಾಕಿ ಗೋಡೌನ್ನಲ್ಲಿ ಭೀಕರ ಸ್ಫೋಟ ಉಂಟಾಗಿ 3 ಮಹಿಳೆಯರು ಪ್ರಾಣ ಕಳ್ಕೊಂಡಿದ್ದಾರೆ. ಸ್ಫೋಟದ ನಂತರ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ಆರಿಸಿದ್ದಾರೆ. ಮಂಗಳವಾರ ಬೆಳಗ್ಗೆ ಬಂಗಾಳ ಕೊಲ್ಲಿಯಲ್ಲಿ 5.1 ತೀವ್ರತೆಯ ಭೂಕಂಪ ಉಂಟಾಗಿದೆ. ಪಶ್ಚಿಮ ಬಂಗಾಳದ ಹಲವು ಭಾಗದಲ್ಲಿ ಕಂಪನದ ಎಕ್ಸ್ಪೀರಿಯನ್ಸ್ ಆಗಿದೆ. ಮೇಲ್ಮೈನಿಂದ 91 ಕಿಲೋಮೀಟರ್ ಆಳದಲ್ಲಿ ಭೂಕಂಪನದ ಕೇಂದ್ರ ಬಿಂದು ಪತ್ತೆಯಾಗಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಹೇಳಿದೆ. ಯಾವುದೇ ಸಾವು ನೋವು ಅಥವಾ ಆಸ್ತಿ ಹಾನಿ ಕುರಿತು ಸದ್ಯಕ್ಕೆ ಯಾವುದೇ ರಿಪೋರ್ಟ್ಸ್ ಎಮರ್ಜ್ ಆಗಿಲ್ಲ. ಪಂಜಾಬ್ನ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಕೂಡ UP ಮಾದರಿಯಲ್ಲಿ ಬುಲ್ಡೋಸರ್ಗಳಿಗೆ ಮೊರೆ ಹೋಗಿದೆ. ಮಾದಕ ವಸ್ತು ಮಾಫಿಯಾದ ಕಿಂಗ್ ಪಿನ್ ಸೋನು ಮತ್ತು ರಾಹುಲ್ ಹನ್ಸ್ ಅನ್ನೋರ ಅಕ್ರಮ ಮನೆಯನ್ನ ಬುಲ್ಡೋಸರ್ ಬಳಸಿ ಕೆಡವಿ ಹಾಕಲಾಗಿದೆ. UPಲಿ ಶುರುವಾಗಿದ್ದ ಟ್ರೆಂಡ್ ಇದು. ಈಗ ಒಂದು ಕೃತ್ಯ ಮಾಡಿರ್ತಾರೆ, ದಂಗೆಲ್ ಪಾಲ್ಗೊಂಡಿರ್ತಾರೆ ಅಂತ ಅನ್ಸಿರುತ್ತೆ ಸರ್ಕಾರಕ್ಕೆ, ವಿಡಿಯೋ ಎವಿಡೆನ್ಸ್ ಇರುತ್ತೆ, ಅಲ್ಲಿ ಲೇಟ್ ಪ್ರೊಸೆಸ್ ಇರುತ್ತಲ್ಲ, ಹಾಗಾಗಿ ಅವ್ರದ್ದು ಯಾವ್ದಾದ್ರು ಬಿಲ್ಡಿಂಗು ಸ್ವಲ್ಪ ಅಕ್ರಮವಾಗಿ ಕಟ್ಟಿರೋದು, ಸ್ವಲ್ಪ ಒತ್ತುವರಿ ಮಾಡಿ ಕಟ್ಟಿರೋದು, ಸ್ವಲ್ಪ ಅನುಮತಿ ಇಲ್ಲದೆ ಸ್ಟ್ರಕ್ಚರ್ ಜಾಸ್ತಿ ಬೇರೆ ಥರ ಕಟ್ಟಿರೋದು, ಈ ರೀತಿದೆಲ್ಲ ಹುಡುಕಿ ಹೋಗಿ ಬುಲ್ಡೋಸರಲ್ಲಿ ಉರುಳಿಸಿಬಿಡೋದು. ಇನ್ಸ್ಟಂಟ್ ಜಸ್ಟಿಸ್ ಅದನ್ನು ಬೇರೆ ಬೇರೆ ರಾಜ್ಯ ಸರ್ಕಾರಗಳು ಕೂಡ ಫಾಲೋ ಮಾಡೋಕೆ ಶುರು ಮಾಡಿದ್ವು. ಈಗ BJPಯೇ ಥರ ಆಮ್ ಆದ್ಮಿ ಪಾರ್ಟಿಯ ಪಂಜಾಬ್ ಸರ್ಕಾರ ಕೂಡ ಈ ನಶಾ ಸಾಮಗ್ರಿ ಮಾಫಿಯಾದ ಕಿಂಗ್ ಪಿನ್ಗಳ ಮೇಲೆ ಅಂತಹದ್ದೇ ಕ್ರಮವನ್ನು ತಗೊಂಡಿದ್ದಾರೆ. ಇದೇ ರೀತಿ ಮಹಾರಾಷ್ಟ್ರದಲ್ಲೂ ಕೂಡ ಬುಲ್ಡೋಜರ್ ಆಕ್ಷನ್ ತಗೊಳ್ಳಲಾಗಿದೆ. ಫೆಬ್ರವರಿ 23ನೇ ತಾರೀಕು ಇಂಡಿಯಾ ಪಾಕಿಸ್ತಾನ್ ಚಾಂಪಿಯನ್ಸ್ ಟ್ರೋಫಿ ಮ್ಯಾಚ್ ಟೈಮ್ನಲ್ಲಿ ಭಾರತ ವಿರೋಧಿ ಪಾಕ್ ಪರ ಘೋಷಣೆ ಕೂಗಿದ್ದ ವ್ಯಕ್ತಿಯ ಅಂಗಡಿಯನ್ನ ಡೆಮಾಲಿಷ್ ಮಾಡಲಾಗಿದೆ. ಈತ ಬಾಂಗ್ಲಾದ ಅಕ್ರಮ ವಲಸಿಗ ಅಂತ ಗೊತ್ತಾಗಿದೆ. ಮಹಾರಾಷ್ಟ್ರದ ಸಿಂಧುದುರ್ಗ್ ಜಿಲ್ಲೆಯಲ್ಲಿ ಈ ಘಟನೆಯಾಗಿದೆ. 1984ರ ಸಿಖ್ ವಿರೋಧಿ ಹಿಂಸಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಮಾಜಿ ಸಂಸದ ಸಜ್ಜನ್ ಕುಮಾರ್ಗೆ ಜೀವಾವಧಿ ಶಿಕ್ಷೆ ಕೊಡಲಾಗಿದೆ. ದಿಲ್ಲಿಯ ರೋಸ್ ಅವೆನ್ಯೂ ಕೋರ್ಟ್ ಈ ಶಿಕ್ಷೆ ಕೊಟ್ಟಿದೆ. 1984ರ ನವೆಂಬರ್ 1ನೇ ತಾರೀಕು ಜಸ್ವಂತ್ ಸಿಂಗ್ ಹಾಗೂ ಅವರ ಪುತ್ರ ತರುಣ್ ದೀಪ್ ಸಿಂಗ್ ಅವರನ್ನ ದಿಲ್ಲಿಯ ಸರಸ್ವತಿ ವಿಹಾರ್ ಅನ್ನೋ ಏರಿಯಾದಲ್ಲಿ ಮಾರಕಾಸ್ತ್ರ ಬಳಸಿ ಹತ್ಯೆ ಮಾಡಲಾಗಿದ್ದ ಕೇಸ್ ಇದು. ಇದರಲ್ಲಿ ಸಿಖ್ಖರ ಸಾಕಷ್ಟು ಆಸ್ತಿ ಪಾಸ್ತಿಯನ್ನು ಕೂಡ ಲೂಟಿ ಮಾಡಲಾಗಿತ್ತು. ಇದಕ್ಕೆಲ್ಲ ಸಜ್ಜನ್ ಕುಮಾರ್ ಪ್ರಚೋದನೆ ಕೊಟ್ಟಿದ್ದಾರೆ ಅಂತ ಅವ್ರ ಮೇಲೆ ಕೇಸ್ ಇತ್ತು. ಈಗ ಲೈಫ್ ಇಂಪ್ರಿಸನ್ಮೆಂಟ್, ಜೀವಾವಧಿ ಶಿಕ್ಷೆಯನ್ನು ಕೊಡಲಾಗಿದೆ ಅವರಿಗೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ 4 ಕಂಪನಿಗಳ ಮೇಲೆ ನಿರ್ಬಂಧ ಹೇರಿದ್ದಾರೆ. ಭಾರತದ ಆಸ್ಟಿನ್ ಶಿಪ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್, BSM ಮರೈನ್ LLP, ಕಾಸ್ಮೋಸ್ ಲೈನ್ಸ್ INC ಮತ್ತು ಫ್ಲಕ್ಸ್ ಮ್ಯಾರಿಟೈಮ್ LLP ಕಂಪನಿಗಳ ಮೇಲೆ ಬ್ಯಾನ್ ಹೇರಲಾಗಿದೆ. ಈ ಕಂಪನಿಗಳೆಲ್ಲ ಇರಾನ್ನ ಪೆಟ್ರೋಲಿಯಂ ಮತ್ತು ಪೆಟ್ರೋಕೆಮಿಕಲ್ ಇಂಡಸ್ಟ್ರೀಸ್ನೊಂದಿಗೆ ಸಂಬಂಧ ಹೊಂದಿವೆ ಅಂತ ಆರೋಪಿಸಿ ಈ ನಿರ್ಬಂಧವನ್ನು ಟ್ರಂಪ್ ಹೇರಿದ್ದಾರೆ. ಭಾರತದ ಷೇರುಪೇಟೆ ಫ್ಲಾಟ್ ಟ್ರೆಂಡ್ ಕಂಟಿನ್ಯೂ ಆಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಬರೀ 147 ಪಾಯಿಂಟ್ಸ್ ರೈಸ್ ಆಗಿ 74,602ಕ್ಕೆ ಸೆನ್ಸೆಕ್ಸ್ ಹೋಯಿತು. ನಿಫ್ಟಿ 5 ಪಾಯಿಂಟ್ಸ್ ಬಿದ್ದು 22,547ಕ್ಕೆ ರೀಚ್ ಆಯಿತು. ಜಾಗತಿಕ ಮಾರುಕಟ್ಟೆಯ ವೀಕ್ ಟ್ರೆಂಡ್, ವಿದೇಶಿ ಬಂಡವಾಳದ ಹೊರಹರಿವು, ಡಾಲರ್ ಮುಂದೆ ರೂಪಾಯಿ ಮೌಲ್ಯದ ಕುಸಿತ ಮತ್ತು ಟ್ರಂಪ್ರ ಟ್ಯಾರಿಫ್ ಕುರಿತಾದ ಬೆಳವಣಿಗೆಗಳು ಮಾರುಕಟ್ಟೆ ಮೇಲೆ ಪರಿಣಾಮ ಬೀರಿವೆ. ಮಹೀಂದ್ರಾ ಅಂಡ್ ಮಹೀಂದ್ರಾ, ಭಾರತಿ ಏರ್ಟೆಲ್, ಬಜಾಜ್ ಫಿನಾನ್ಸ್, ನೆಸ್ಲೆ ಇಂಡಿಯಾ ಮತ್ತು ಬಜಾಜ್ ಫಿನ್ಸರ್ವ್ ಷೇರುಗಳು ಗ್ರೀನ್ನಲ್ಲಿ ಎಂಡ್ ಆಗಿವೆ. ಹಿಂಡಾಲ್ಕೋ ಇಂಡಸ್ಟ್ರೀಸ್, ಡಾಕ್ಟರ್ ರೆಡ್ಡಿಸ್ ಲ್ಯಾಬೋರೇಟರೀಸ್, ಟ್ರೆಂಟ್ ಮತ್ತು ಹೀರೋ ಮೋಟೋಕಾರ್ಪ್ ಷೇರುಗಳು ಲಾಸ್ ಮಾಡಿಕೊಂಡಿವೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 49 ಪೈಸೆ ಇಳಿಕೆಯಾಗಿ 87 ರೂಪಾಯಿ 21 ಪೈಸೆ ಆಗಿದೆ. ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 247 ರೂಪಾಯಿ ಹೆಚ್ಚಾಗಿ 86,647
ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 228 ರೂಪಾಯಿ ಹೆಚ್ಚಾಗಿ 79,370 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 346 ರೂಪಾಯಿ ಕಮ್ಮಿಯಾಗಿ 95,769 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.